ಥರದ ಇವೆಂಟ್ಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾವು 3 ಜನ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಜಾನ್ವಿ. ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾಸ್ಟಾಲ್ಜಿಕ್ ಫೀಲಿಂಗ್ ಬಂದಿತ್ತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾವು ಯುಗಾದಿ ಹಬ್ಬದ ಇವೆಂಟ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಬಂದುಬಿಟ್ಟು ನಮ್ಮ ಮನೆಯಿಂದ ಅರೌಂಡ್ 40 ಮಿನಿಟ್ಸ್ ಇದೆ. ರೆಡ್ಮಂಡಲ್ಲಿ ನಡೀತಾ ಇದೆ ಈ ಒಂದು ಇವೆಂಟ್. ಸೊ ನೋಡಬೇಕು, ಎಕ್ಸೈಟೆಡ್ ಇದ್ದೀವಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಫೆಸ್ಟಿವಲ್ ಅಲ್ಲ, ಹಾಗಾಗಿ ಟ್ರೆಡಿಷ್ನಲ್ ಔಟ್ಫಿಟ್ನ ವೇರ್ ಮಾಡಿದ್ದೀವಿ 3 ಜನ. ಸೊ ಡಿನ್ನರ್ ಇರುತ್ತೆ, ಸ್ಪೆಷಲ್ ಗೆಸ್ಟ್ಗಳನ್ನ ಕರೆಸಿರ್ತಾರೆ. ನೋಡಬೇಕು ಯಾರು ಬಂದಿದ್ದಾರೆ ಆ್ಯಂಡ್ ಏನೇನು ನಡೆಯುತ್ತೆ ಅಂತ ಹೇಳಿಬಿಟ್ಟು. ಸೊ ಎಕ್ಸೈಟೆಡ್. ಹಾಯ್ ಲಿಗ್ನಾ. ಸೊ ಎಕ್ಸೈಟೆಡ್ ಇದೆಯಾ? ಓಕೆ. ಮತ್ತೇನು ಸಮಾಚಾರ? ಆ್ಯಕ್ಚುಲಿ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಸಿಕ್ಕಾಪಟ್ಟೆ ಬಿಸಿಲಿದೆ. ಓಕೆ. ಸೊ ನನಗೆ ಯಾವ ಥರ ವೈಬ್ ಸಿಗ್ತಾ ಇದೆ ಅಂದರೆ, ಈಗ ನಾವು ಬೀಚ್ ಸೈಡ್ ಹೋದಾಗ, ಮ್ಯಾಂಗ್ಳೂರ್ ಸೈಡೆಲ್ಲ ಹೋದಾಗ ಹೆಂಗೆ ಒಂಥರ ಬಿಸಿಲೊಟ್ಟಿಗೆ ಒಂಥರ ಹ್ಯೂಮಿಡ್ ಫೀಲ್ ಆಗ್ತೀವಲ್ಲ, ಆ ಥರ ಅನಿಸ್ತಾ ಇದೆ. ಸೊ ಶೇಡ್ ಇದೆ, ಹಾಗಾಗಿ ಫೇಸ್ ಸರಿಯಾಗಿ ಕಾಣಿಸ್ತಿಲ್ಲ. ಯಾ, ಸೊ ವೆದರ್ ಒಂಥರ ಚೆನ್ನಾಗಿದೆ. ಬಟ್ ಎಕ್ಸ್ಟ್ರೀಮ್ ಬಿಸಿಲಾಗುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್ ಅನಿಸುತ್ತೆ ಈ ಪ್ಲೇಸಲ್ಲಿ. ನೈಸ್. ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ನೋಡಬೇಕು. ಲೈಕ್ನಾ ಬೋರ್ ಆಯ್ತಕ್ಕಂದ? ತುಂಬ ಬಿಸಿಲು, ಅಷ್ಟು ಕಾರ್ಗಳೆಲ್ಲ ನಿಂತಿದೆ. ಸೊ ನಂದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಮ್ಯಾಚಿಂಗ್ ಆಗಿದೆ. ಸೊ ನಾವು ಪ್ಲ್ಯಾನ್ ಮಾಡಿ ಹಾಕೊಂಡಿರಲಿಲ್ಲ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ನಾನು ಗೊಂಬೆಗೆ ಮನೆಯಿಂದ ಹೊರಡ್ಬೇಕಾದ್ರೆ ತುಂಬ ನೀಟಾಗಿ ರೆಡಿ ಮಾಡಿದ್ದೆ. ಬಟ್ ಅವಳು ಯಾವುದೇ ಪ್ಲೇಸಿಗೆ ರೀಚ್ ಆಗೋಷ್ಟರಲ್ಲಿ ಹೇರ್ ಸ್ಟೈಲ್ ಆದರೂ ಕೆತ್ಕೊಂಡಿರ್ತಾಳೆ, ಇಲ್ಲ ಡ್ರೆಸ್ ಆದರೂ ಏನಾರ ಮಿಸ್ ಮಾಡ್ಕೊಂಡಿರ್ತಾಳೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಇವಳಿಗೂ ಜಾಸ್ತಿ ಮಾಡಿರ್ತೀವೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಪೇರೆಂಟ್ಸ್ಗಳಿಗೆ ಇದು ಒಂದು ಚಾಲೆಂಜಿಂಗ್ ಅನಿಸುತ್ತೆ ಮಕ್ಕಳಿಗೆ ಡ್ರೆಸ್ ಮಾಡೋದು. ಆ್ಯಂಡ್ ಸೊ ಫೈನಲಿ ನಾವು ಇವಾಗ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಈ ಒಂದು ಇವೆಂಟ್ನ ಅಟೆಂಡ್ ಮಾಡಬೇಕು ಅಂದರೆ ಮುಂಚೆನೇ ಆನ್ಲೈನಲ್ಲಿ ಟಿಕೆಟ್ಸ್ನ ಬ್ಲಾಕ್ ಮಾಡ್ಕೊಂಡಿರ್ತೀವಿ. ಸೊ ಅದಾದ ನಂತರ ಇಲ್ಲಿ ಸ್ಟಾರ್ಟ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಚಾಟ್ಸ್ ಇರುತ್ತೆ, ಆಮೇಲೆ ಡಿನ್ನರ್ ಆ್ಯಂಡ್ ಚಾಟ್ಸ್ ಎರಡು ಇನ್ಕ್ಲೂಡ್ ಇರುತ್ತೆ. ಸೊ ನಾವು ಯಾವ್ದು ಬುಕ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ನಮಗೆ ಟೋಕನ್ ಥರ ಕೊಡ್ತಾರೆ. ಸೊ ನಾವು ಡಿನ್ನರ್ ಆ್ಯಂಡ್ ಚಾಟ್ಸ್ ಎರಡೂ ಬುಕ್ ಮಾಡ್ಕೊಂಡಿದ್ವಿ, ಹಾಗಾಗಿ ಗ್ರೀನ್ ಬ್ಯಾಂಡ್ ಏನೋ ಸಿಕ್ತು. ಸೊ ಅದನ್ನು ತಗೊಂಡು ಅದಾದ ನಂತರ ಒಳಗೆ ಹೋಗ್ತಾ ಇದ್ದೀವಿ.
ಥ್ಯಾಂಕ್ ಯು ಜಾನ್ವಿ. ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನೊಸ್ಟಾಲ್ಜಿಕ್ ಫೀಲಿಂಗ್ ಬಂತು. ಐಮ್ ಶ್ಯೂರ್ ನಾನು ಎಲ್ಲ ಸುಮಾರು ಜನ ಅವ್ರ ಕಾಲೇಜ್ ಡೇಸ್ ಎಲ್ಲ ಥಿಂಕ್ ಮಾಡಿರ್ತಾರೆ. ಐಮ್ ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಟೀಮ್. ಥ್ಯಾಂಕ್ ಯು. All right, a big round of applause to our jamming team. Boys, let's hear. ನಾವು ಸುಮಾರು ಹೊತ್ತು ಒಳಗಡೆ ಕೂತು ಸಾಂಗ್ಸ್ಗಳೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ ಅಂತ ಆಚೆ ಬಂದುಬಿಟ್ಟು ಈ ಒಂದು ಸ್ಪೋರ್ಟ್ಸ್ ಕೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಒಳ್ಳೆ ಪಿ ಟಿ ಉಷಾ ಥರ ಓಡ್ತಾಳೆ. ಇವಾಗ ಪಪ್ಪನ್ ರೇಸ್. ಓಕೆ ಗೋ. ಓಕೆ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಚಾಕ್ಲೇಟ್. ಆ್ಯಕ್ಚುಲಿ ಲೇಖ ನನಗೆ ಸುಮಾರು ಹೊತ್ತು ಒಂದೇ ಕಡೆ ಕೂರೋದಿಲ್ಲ, ಹಾಗಾಗಿ ಅವಳು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರ್ತಾಳೆ. ಸೊ ನಾವು ಸ್ವಲ್ಪ ಹೊತ್ತು ಕೂತು ಇವೆಂಟ್ನ ನೋಡ್ತೀವಿ. ಅದಾದ ನಂತರ ಆಚೆ ಬಂದ್ಬಿಟ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಹೌಸ್ ಎಕ್ಸ್ಪೀರಿಯನ್ಸ್? ನೈಸ್. ನೈಸ್ ನೈಸ್. ಚೆನ್ನಾಗಿದೆ ಅನಿಸ್ತಿದ್ಯಾ? ಸೊ ಇಲ್ಲಿ ಬಂದು ಇವೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಯ್ ಹಾಯ್. ಎಲ್ಲಿಗೆ ಹೋಗ್ತಿರೋದು? ಓಕೆ. ಏನು ಆಡ್ತಾರೆ ಇದರಲ್ಲಿ? ಯಾವ ಸ್ಪೋರ್ಟ್ಸ್ ಇದು? ಯಾವ ಸ್ಪೋರ್ಟ್ಸ್ಗೆ ಯೂಸ್ ಮಾಡ್ತಾರೆ? ಕರೆಕ್ಟ್. ಇನ್ನೊಂದ್ಸರಿ 1 2 3. ಇನ್ನೊಂದ್ಸರಿ ಲಾಸ್ಟ್. ಲೇಖನ. ಓಕೆ ಕಮ್, ಹೊಡ್ ಬಾ. ಲೇಖನ, ಹುಳ ಇರುತ್ತೆ ಬಾಲಿ. ದುಪ್ಪಟ್ಟ ಸರಿಯಾಗಿ ಹಾಕ್ಕೊಳ್ಳಿ ಮೇಡಮ್. ಮೇಡಮ್ ಬಿದ್ದೋಗುತ್ತೆ ಮೇಡಮ್.
ನಾವು ಬ್ರೇಕಿಗೆ ಹೋಗೋ ಟೈಮಲ್ಲೇ ಡಿ ಜೆ ಸ್ಟಾರ್ಟ್ ಆಯಿತು. ಸೊ ನಾವು ಬ್ರೇಕ್ ಮುಗಿಸ್ಕೊಂಡು ಬಂದಾದ್ಮೇಲೆ ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಮಕ್ಕಳೊಟ್ಟಿಗೆ ಇವಳು ಸಹ ಲೇಖನ ಸಹ ಜಾಯಿನ್ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲೇಖನ ಆ್ಯಕ್ಚುಲಿ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಲಿಕ್ಕೆ ಬ್ಯುಸಿ ಆಗಿಬಿಟ್ಟಿದ್ಲು. ಸೊ ನಾನು ಹೋಗಿ ಕರಿತಾ ಇದ್ದೀನಿ, ಶಿ ಈಸ್ ನಾಟ್ ಲಿಸ್ನಿಂಗ್, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ಲು. ಸೊ ಮಕ್ಕಳೊಟ್ಟಿಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅನ್ನೋದಕ್ಕೆ ಇದೇ ರೀಸನ್ ಅನಿಸುತ್ತೆ. ಯಸ್, ನಾವು ಇಟ್ಸ್ ಡಿನ್ನರ್ ಟೈಮ್. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಹೊರಟ್ವಿ. ಬಿಕಾಸ್ ಅಲ್ಲಿಂದ ನಮಗೆ 40 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ನಾವು ಬೇಗ ರಿಟರ್ನ್ ಆದರೆ ಬೆಟರ್ ಅಂತ ಅಂದ್ಕೊಂಡು ಬೇಗ ಹೊರಟ್ಬಿಟ್ವಿ. ಸೊ ಕಂಪ್ಲೀಟ್ ವಿಡಿಯೋ ನಾನು ಲೈವ್ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ. ಸೊ ಕಾಪಿರೈಟ್ ಇಶ್ಯೂಸ್, ಹಾಗಾಗಿ ನಾನು ವಿಡಿಯೋ ಮಾತಾಡಿರೋದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಲೇಖನ ಬಾಯ್. ಚಳಿ ಇದೆಯಾ? ಹೇಗಿತ್ತು ಫಂಕ್ಷನ್? ಚೆನ್ನಾಗಿತ್ತು. ಕಾರಲ್ಲಿ ಕುತ್ಕೊಂಡು ಮಾತಾಡೋಣ ಬಿಕಾಸ್ ತುಂಬ ಚಳಿ ಅನಿಸ್ತಾರೆ. ಹೆಲೋ. ಸೊ ಫಂಕ್ಷನ್ ಎಲ್ಲ ಮುಗೀತು. ಆ್ಯಕ್ಚುಲಿ ನಮಗೊಂಥರ ಬ್ಯಾಂಗ್ಳೂರಲ್ಲೇ ನಮ್ಮ ಕರ್ನಾಟಕದಲ್ಲೇ ಈ ಒಂದು ಫೆಸ್ಟಿವಲ್ದು ಇವೆಂಟ್ ನಡೀತಾ ಇತ್ತು ಅನ್ನೋಂಥ ಫೀಲ್ ಆಯಿತು. ಬಿಕಾಸ್ ಎಲ್ಲ ಒಂಥರ ಕನ್ನಡಿಗರೇ ಇದ್ದರು. ಅದಾದಮೇಲೆ ಲೈಕ್ ಫುಡ್ ಆಗಿರ್ಬೋದು, ಮತ್ತು ಲಾಸ್ಟಲ್ಲಿ ಡಿ ಜೆ ಇತ್ತು ಆಯಿತಾ. ಸೊ ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ದು ಆಗಿರ್ಬೋದು. ಆ್ಯಂಡ್ ಫ್ರಮ್ ದ ಸ್ಟಾರ್ಟ್ ಟು ಎಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಂಡಿಯಾನ ಅಷ್ಟೊಂದು ಮಿಸ್ ಮಾಡ್ಕೊತಾ ಇರ್ತೀವಿ ಎಲ್ಲ ಆಚೆ ಬಂದಾಗ. ಸೊ ಅದೊಂದು ಈ ಥರದ ಇವೆಂಟ್ಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾವು 3 ಜನ ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಎಲ್ಲ ಹಾಡುಗಳು ಹೇಳ್ತಾಯಿದ್ರು. ಮತ್ತು ಇವೆಂಟ್ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ಎಲ್ಲ ಚೆನ್ನಾಗಿ ಅನಿಸ್ತು. ನಮಗಿಂತೂ ಆ್ಯಕ್ಚುಲಿ ಲೇಖನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಬಿಕಾಸ್ ಅಲ್ಲಿ ಅವಳಿಗೆ ಫ್ರೆಂಡ್ಸ್ ಸಿಕ್ಕರು. ಆ್ಯಂಡ್ ಅವರೊಟ್ಟಿಗೆ ಇವಳು ಆಟ ಆಡಿದ್ದಾಗಿರ್ಬೋದು, ಅದಾದಮೇಲೆ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು, ನಮ್ಗಳಿಗಾಗಿರ್ಬೋದು, ಎಲ್ರಿಗೂ ಒಂಥರ ರಿಫ್ರೆಶ್ಮೆಂಟ್ ಅಂತಲೇ ಅನಿಸುತ್ತೆ. ಹೆಂಗನ್ನಿಸ್ತು? ಒನ್ ವರ್ಡಲ್ಲಿ ಹೇಳ್ತೀರಾ? ಚೆನ್ನಾಗಿತ್ತು ತುಂಬ. ಅಂದರೆ ಫಸ್ಟ್ ಟೈಮು ಒಂದು ಈವೆಂಟ್ ಹೊರಗಡೆ ಔಟ್ಸೈಡ್ ಆಫ್ ಇಂಡಿಯಾ ಕನ್ನಡಿಗರನ್ನು ನೋಡಿ ಅವರೇ ಎಲ್ಲ ಫಂಕ್ಷನ್ ಮಾಡಿದ್ದು ತುಂಬ ಖುಷಿ ಅನಿಸ್ತು. ಆ್ಯಂಡ್ ಸ್ಪೆಸಿಫಿಕಲಿ ಕನ್ನಡದ ಹಾಡುಗಳು ಮತ್ತು ನಮ್ಮ ಕಲ್ಚರ್, ಊಟ ಎಲ್ಲ ಗಿವ್ಸ್ ಅ ಡಿಫ್ರೆಂಟ್ ವೈಬ್. ಸೊ ಓವರಾಲ್ ಇಟ್ ವಾಸ್ ರಿಯಲ್ ಎಕ್ಸ್ಪೀರಿಯನ್ಸ್ ದಟ್ ವಿ ಕ್ಯಾನ್ ನೆವರ್ ಫರ್ಗೆಟ್. ಎಸ್, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಸ್. ಸೊ ಬೆಸ್ಟೀಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಓಕೆ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್.